ಗುಡ್ ಮಾರ್ನಿಂಗ್ ಎವರಿಬಡಿ. ಧ್ಯಾನ ಅನ್ನೋದು ಮನಸ್ಸು ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಹಿಡಿತ ತಪ್ಪಿರೋ ನಿಮಗೆಲ್ಲ ನಿಮ್ಮೇಲೆ ನಿಮಗೆ ಹಿಡಿತ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಯ್ಯೋ, ನಮ್ಮೇಲೆ ನಮ್ಗೆ ಹಿಡ್ತಾ ಇರಲಿ ಡಾಕ್ಟ್ರೆ. ನಿಮ್ಮೇಲೆ ಹಿಡ್ತಾ ಸಾಧಿಸೋದು ಯಾವ್ದಾರ ಧ್ಯಾನ ಇದೆಯಾ ಅದನ್ನ ಹೇಳಿ. ನಗು, ಈ ನಗು ಕೂಡ ಒಂದು ರೀತಿಯಲ್ಲಿ ಧ್ಯಾನವೇ. ಆದರೆ ನಾನು ನಿಮ್ಗೆ ಹೇಳ್ಕೊಡೋ ಧ್ಯಾನ ಇದೆಯಲ್ಲ, ನೀವೆಲ್ಲ ಕಣ್ಮುಚ್ಚಿ. ನೀವೆಲ್ಲ 5 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿರೋ ಇಲ್ಲ ಅರ್ಧ ಗಂಟೆ ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡ್ತಿರೋ ಯೋಚನೆ ಮಾಡಿ. ಒಳ್ಳೆ ಹುಡುಗರು, ರಿಲ್ಯಾಕ್ಸ್, ಚೆನ್ನಾಗಿ ಉಸಿರು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ಸರಿಯಾದ ಸಮಯ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋದಿಕ್ಕೆ. ಬೇಡ ಬೇಡ, ನಾನು ಓಡೋಗೋಕ್ ಪ್ರಯತ್ನ ಪಟ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ಹಿಡ್ದಾಕ್ಬಿಡ್ತಾರೆ. ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಸಿಕ್ಕ ಹಾಕೋಬಾರ್ದು. ಏನ್ ಮಾಡ್ಲಿ? ಹಾ, ಇದೇ ಸರಿಯಾದ ಪ್ಲಾನು. ಹಿಂಗೇ ಮಾಡ್ತೀನಿ. ರಾಜ್ ಕೊಡಿ. ರೀ, ನಿಮ್ಗೆ ಹುಷಾರಿಲ್ಲ, ಗಪ್ಚಿಪ್ ಅಂತ ಮನೇಲಿ ಕುತ್ಕೊಳ್ಳೋದು ಬಿಟ್ಟು ಈ ಶಕ್ತಿ ಪ್ರದರ್ಶನ ಎಲ್ಲ ಬೇಕಾ? ಅಲ್ಲ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಅದೆಲ್ಲ ಏನು ಬೇಡ, ನೀವು ಸುಮ್ಮನೆ ಮನೆಗೆ ಹೋಗಿ. ಇಲ್ಲ ಅಜ್ಜಿ ಕರ್ಸ್ ಬೈಸ್ಲಾ? ಬೇಡ ಬೇಡ, ನಾನು ಹೋಗ್ತೀನಿ. ಏನಪ್ಪ ರಾಜ್ಕುಮಾರ, ಬಹಳ ನಡೆಸ್ತಾ ಇದೀಯಾ? ಅದೇನು ಅಂತ ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀಯಾ? ನಿನ್ನೆ ಅವಳಿಗೆ ಜ್ವರ ಬಂದಿದೆ ಅಂತ ನೀನ್ ಕೆಲ್ಸಕ್ಕೆ ಹೋಗಿಲ್ಲ? ಹ್ಞೂ ಕಣ, ಪಾಪ ತುಂಬಾ ನಾಳ್ತಾ ಇದ್ರು. ನಿನ್ನೆ ರಾತ್ರಿ ನಿದ್ದೆನೂ ಮಾಡಿಲ್ಲ ಅನ್ಸುತ್ತೆ, ಕಣ್ಣೆಲ್ಲ ಕೆಂಪಾಗಿದೆ. ರಾತ್ರಿ ಎಲ್ಲ ಅವ್ರನ್ನೇ ನೋಡ್ತಾ ಕೂತಿದ್ದ? ನೋಡ್ತಾ ಕೂತಿದ್ದಲ್ಲ, ನೋಡ್ಕೋತಿದ್ದೆ. ಅವ್ರ ಅಮ್ಮನೂ ಅವ್ರ ಜೊತೆ ಇಲ್ಲ. ನನ್ನ ಸ್ಥಿತಿನೇ ನನ್ನ ಕಣ್ಮುಂದೆ ಬಂದಂಗಾಯ್ತು. ಹೌದೌದು, ಇಬ್ರು ಒಂದೇ ತರ ಅಲ್ವಾ? ಹೊಂದಾಣಿಕೆ ಸುಲಭ. ಒಂದೇ ಥರ ಏನಿಲ್ಲ, ಆದರೆ ಹೊಂದ್ಕೊಂಡಿರ್ಬೋದು. ಶಬ್ಬಾಷ್ ಗೆಳೆಯ, ಎಲ್ರಿಗೂ ನಿನ್ನಂತ ಒಬ್ಬ ಗೆಳೆಯ ಇರ್ಬೇಕು ನೋಡು. ಆ ಥರ ಏನೂ ಇಲ್ಲ. ಅವ್ರಿಗೆ ಕಷ್ಟ ಆಗ್ಬಾರ್ದಂತ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಆಕ್ಸಿನ್. ಏಯ್, ಆ ಕಡೆ ತಿರ್ಕೊಂಡು ಸೀನು, ಆಮೇಲೆ ನಿನ್ನಿಂದ ನನಗೂ ಶೀತ ಬಂದ್ಬಿಡತ್ತೆ. ಹೌದಪ್ಪ, ಸೀತಾ ಜ್ವರ ಬಂದಿರೋರು ಸೇವೆ ಮಾಡುವಾಗ ಹೊರಡದೇ ಇರೋ ಸೀತಾ ನಾನು ಸೀನಿದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ? ಲೋ, ಏನೋ ನಿನ್ ಗೋಳು? ವಾಂತಿ ಮಾಡಿದಾಗ ಚೂರು ಬೇಜಾರು ಮಾಡ್ಕೊಳ್ಳದೆ ಮುಖ ಎಲ್ಲ ಒರೆಸಿದೆ ಅಂತೆ. ಇದನ್ನೆಲ್ಲ ನಿನಗ್ಯಾರು ಹೇಳಿದ್ದು? ನಮ್ಗೆಲ್ಲ ಗೊತ್ತಾಗತ್ತಮ್ಮ. ಶಂಕರಣ್ಣ ಹೇಳಿದ್ರ? ಯಾವುದೋ ಇನ್ಫಾರ್ಮೇಶನ್ ತಗೊಂಡು ಇನ್ನೇನೋ ಕತೆ ಕಟ್ಬೇಡ. ನೀನ್ ಅನ್ಕೊಂಡಿರೋ ತರ ಏನೂ ಇಲ್ಲ. ಅದೇ ನಾನ್ ಅಂದ್ಕೊಂಡಿರ್ತಾರ ಏನು ಆಗದೆ ಇರ್ಲಿ ಅಂತ ಬೇಡ್ಕೋತೀನಿ. ಯಾಕಂದ್ರೆ ನೀನ್ ನೋಡಿದ್ರೆ ಸಾಫ್ಟು, ಆಯಮ್ಮ ನೋಡಿದ್ರೆ ರಫು, ಮುಂದೆ ಜೀವನ ಹೆಂಗೆ ಅಂತ. ಅಪ್ಪ ತಂದೆ ಮುರುಗೇಶ, ನಿನ್ನ ಇಮ್ಯಾಜಿನೇಷನ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಬರ್ತೀನಿ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ ತಲೆ ಕೆಡತ್ತೆ. ಆಲ್ರೆಡಿ ಕೆಟ್ಟಿರೋ ತಲೆನ ನಾನೇನ್ ಕೆಡ್ಸೋದು ಅಂತ ಅಲ್ವೇನ್ರಿ?
ರೀ ಏನ್ರಿ ಮಾಡ್ತಿದ್ದೀರಾ? ಒಂಚೂರು ಕನ್ನಡಿ ಕೊಡ್ತೀರಾ? ರೀ ಆರಾಧ್ನಾ, ನಾನು ರೆಡಿ ಆಗ್ತಿರೋ ಕಾಣಿಸ್ತಿಲ್ವಾ? ನಿಮಗೆ ಯಾಕ್ರಿ ಕನ್ನಡಿ? ಕೊಡ್ರಿ ಇಲ್ಲಿ. ಸುಮ್ನೆ ಹಿಂಗಂದ್ರೆ ಆಯ್ತಪ್ಪ. ಕನ್ನಡಿ ಯಾಕ್ರಿ ತಗೊಂಡ್ರಿ? ಅದನ್ನ ನಾನ್ ಕೇಳ್ಬೇಕು. ನಾನ್ ಬಾಚ್ಕೊಂಡಾದ್ಮೇಲೆ ನೀವು ಯೂಸ್ ಮಾಡಿ. ಓಹೋ, ಬಾರಿ ದೊಡ್ಡ ಸರ್ ಸುಂದರ ನೀವು. ಚೋಟದ ಕೊಲ್ಲಿಗೆ ಮಾರದ ಮಾತಾಡ್ತಾರೆ. ಕೂದ್ಲಿಗೂ ಕನ್ನಡಿಗೂ ಏನೇ ಸಂಬಂಧ? ಸಂಬಂಧನಾ? ಸಂಬಂಧ ಇದೆ. ನಿಮ್ದಾದ್ರೆ ಚೋಟದ ಕೂದ್ಲು ಹೆಂಗೆಂಗೋ ಬಚ್ಕೊಂಡು ಸುಮ್ನೆ ಆಗ್ಬಿಡ್ತೀರಾ. ಆದ್ರೆ ನಮ್ದು ಇಷ್ಟುದ್ದ ಕೂದ್ಲು. ಎಣ್ಣೆ ಹಾಕ್ಬೇಕು, ಸಿಗ್ ಬಿಡಿಸ್ಬೇಕು, ಜಡೆ ಹೆಣಿಬೇಕು. ಒಟ್ನಲ್ಲಿ ಇದಕ್ಕೊಂದ್ ಗತಿ ಕಾಣಿಸ್ಬೇಕು. ಹೆಂಗೆಂಗೋ ಬಾಚ್ಕೊಂಡ್ರೆ ನಾನ್ ಚೆನ್ನಾಗ್ ಕಾಣಲ್ಲ. ಅದಕ್ಕೆ ನಾನ್ ಚೆನ್ನಾಗ್ ಕಾಣ್ಬೇಕು ಅಂದ್ರೆ, ತಲೆ ಬಾಚ್ಕೋಬೇಕು ಅಂದ್ರೆ ಕನ್ನಡಿ ಬೇಕೇ ಬೇಕು. ಒಂದ್ ಕೆಲಸ ಮಾಡಿ, ನೀವು ನಮ್ ತರ ಹೇರ್ ಕಟ್ ಮಾಡಿಸ್ಬಿಡಿ. ನಿಮ್ ತಲೆ ಕೊಡ್ರಿ ಇಲ್ಲಿ ಕನ್ನಡಿನ. ರೀ ನಿಮ್ಗೊಂದೇ ನನ್ಗೊಂದೇ ಕೆಲ್ಸಕ್ಕೆ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗಿದೆ. ನೀವೊಬ್ರೆ ಎಲ್ಲ ಕೆಲ್ಸಕ್ಕೆ ಹೋಗೋದು, ನಾನು ಹೋಗ್ಬೇಕು. ಕೆಲ್ಸ ಕೇಳಕ್ ಹೋಗ್ತಿದೀನಿ, ಚಾಂದಿನಿ ಮೀಟ್ ಮಾಡಕ್ ಹೋಗ್ತಿದೀನಿ. ಬಾ, ಹುಷಾರಿಲ್ಲ ಬೇಕಂದ್ರೆ ಚೆನ್ನಾಗಿದ್ರಿ. ಈಗ ನೋಡಿ ಹೆಂಗ್ ಭಯ ಪಡ್ಕೋತಾ ಇದೀರಾ. ಬರ್ಕೋತೀನಿ, ಇನ್ನು ಜೋರಾಗಿ ಬರ್ಕೋತೀನಿ. ಕೊಡ್ರಿ ಇಲ್ಲಿ. ರೀ ಬೆಳಗ್ಗೆ ನನ್ ಮೂಡ್ ಹಾಳು ಮಾಡ್ಬೇಡಿ. ನೀವು ಅಷ್ಟೇ, ನನ್ ಮೂಡ್ ಹಾಳು ಮಾಡಕ್ ಬಂದ್ರೆ ಚೆನ್ನಾಗಿರಲ್ಲ. ಕೊಡಿ ಇಲ್ಲಿ, ತಗೊಳ್ಳಿ. ನಾನ್ಯಾಕೆ ನಗ್ತಾ ಇದ್ದೀನಿ? ಇನ್ಮೇಲೆಲ್ಲ ಹಿಂಗೇನಪ್ಪ, ಹಾಡು, ವಿಜಿಲ್ಲು, ಕನಸು. ಏನ್ ಹಿಂಗಾಗ್ತಿದೆ? ಕೊಬ್ಬು ಕೊಬ್ಬು ನನಗ. ನಿನಗಲ್ಲ ಅಜ್ಜಿ, ಗಂಡ್ಮಕ್ಳಿಗೆ ಕೊಬ್ಬು ಕಾಲಿಂದ ತಲೆವರೆಗೂ ಇರುತ್ತೆ. ನನ್ನ ಹತ್ರ ಜಗಳ ಮಾಡಿಲ್ಲ ಅಂದ್ರೆ ಅವ್ನಿಗೆ ಸಮಾಧಾನನೇ ಇರಲ್ಲ. ಏನೈತೆ? ಇನ್ನೇನ್ ಆಗ್ಬೇಕು? ಆಫ್ಟರ್ ಆಲ್ ಒಂದ್ ಕನ್ನಡಿಗೋಸ್ಕರ ಇಷ್ಟುದ್ದ ಮಾತಾಡ್ತಾನೆ. ಬಹುಶಃ ನಿಮ್ಮಿಬ್ಬರದು ಒಂದೇ ನಕ್ಷತ್ರ ಅಂತ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಜಗಳ ಆಡ್ತಿರ್ತೀರಾ. ಅಜ್ಜಿ, ನಾನ್ ಒಳ್ಳೆವಳು. ನಾನೇನು ಮಾಡಿಲ್ಲ, ಎಲ್ಲ ಅವರೇ ಮಾಡೋದು. ನಗ್ಬೇಡಿ ಅಜ್ಜಿ ನೀವು. ಆಯ್ತು, ನಗಲ್ಲ. ಆ ಹುಡುಗನ್ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡ. ಅವನು ಒಳ್ಳೆ ಹುಡ್ಗ ಕಣೆ. ಒಳ್ಳೆ ಹುಡ್ಗ, ಅದಕ್ಕೆ ಕಾಲ್ ಕೆರ್ಕೊಂಡು ಜಗ್ಲಿಗ್ ಬರೋದು. ಎದುರುಗಡೆ ಹಂಗ ಆಡ್ತಾನೆ ಕಣೆ, ಆದ್ರೆ ಅವನ್ ಮನಸ್ಸು ಚಿನ್ನ. ಯಾರು? ಅವನ್ ಚಿನ್ನನಾ? ಚಿನ್ನ ಅಲ್ಲ ಅಜ್ಜಿ, ಅದು ತಗಡು. ಆ ತಗಡೆ ನೀನ್ ಹುಷಾರಿಲ್ದೆ ಇದ್ದಾಗ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದು. ಅವನಾ? ಅವನೊಬ್ನೇ ನನ್ನ ನೋಡ್ಕೋತಾನ? ಅವನ ಜೊತೆ ಸೇರ್ಕೊಂಡು ನೀವು ಸುಳ್ಳು ಹೇಳ್ತಿದ್ದೀರಾ? ಮತ್ತಿನ್ನೇನು, ಈ ಮುದುಕಿ ನೋಡ್ಕೊಂಡ್ಲು ಅನ್ಕೊಂಡಿದ್ಯಾ? ನನ್ ಕೈಲ ಶಕ್ತಿ ಇಲ್ಲಮ್ಮ. ಸುಮ್ನಿರಿ ಅಜ್ಜಿ, ಅವ್ನ್ ಪರವಾಗಿ ಮಾತಾಡ್ಬೇಡಿ ನೀವು. ದೊಡ್ಡ ಜಗಳಗಂಟ ಅವನು. ಹಾಗೆಲ್ಲ ಅನ್ಬೇಡ ಕಣೆ. ಅವ್ನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕೆಲ್ಸಕ್ಕೂ ಹೋಗ್ದೆ, ನಿದ್ದೆನೂ ಮಾಡ್ದೆ. ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಗೊತ್ತಾ? ನೋಡು ಆರಾಧ್ನಾ, ನೀನ್ ಕಷ್ಟ ಅಂದಾಗೆಲ್ಲ ಅವನು ನಿನ್ ಜೊತೆ ಇದ್ದಾನೆ. ಇವತ್ತೇ ನೀನ್ ನೋಡ್ದೆಲ್ಲ, ನಿನಗೆ ನೀರ್ ತರಕ್ ಕಷ್ಟ ಆಗತ್ತೆ ಅಂತ ಅವನೇ ಎತ್ಕೊಂಬಂದ. ಹೋಗಿ ಹೋಗಿ ಅಂತ ಹುಡುಗನು ಬೈತಿಯಲ್ಲೇ. ಅಜ್ಜಿ, ನಿಜವಾಗ್ಲೂ ಅವ್ನು ಇಷ್ಟೆಲ್ಲ ಮಾಡಿದ್ನಾ? ನಾನ್ ಯಾಕೆ ಸುಳ್ಳು ಹೇಳಿ? ನೀನ್ ಜ್ವರದಲ್ಲಿ ನರಳ್ತಿದ್ದೆಲ್ಲ ಅದಕ್ಕೆ ನಿನಗ್ ಗೊತ್ತಾಗ್ಲಿಲ್ಲ. ಅವನಂತೂ ಜ್ವರ ನಿನಗ್ ಬಂದಿದೆಯೋ ಅವನಿಗ್ ಬಂದಿದೆಯೋ ಅನ್ನುವಷ್ಟು ಒದ್ದಾಡ್ದ.
ದೇವ್ರೆ, ಬದುಕನ್ನ ಹೇಗೇಗೋ ಕಟ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಲೈಫ್ ಬೇರೆದೇ ತಿರುಗ್ತಾ ಗೊತ್ತಾಯಿದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಒಟ್ನಲ್ಲಿ ಕಾಪಾಡಪ್ಪ. ಕಾಪಾಡ್ತಾನೆ ಬಿಡ್ರಿ. ನೀವು ಕಾಪಾಡಲಿಲ್ಲ ಅಂದ್ರೆ ಅವ್ರ ಹತ್ರನೂ ಜಗಳ ಆಡ್ತಿರಲ್ಲ, ಆ ಬೈಕಾದ್ರೂ ಕಾಪಾಡ್ತಾನೆ. ಅಬ್ಬಾ, ನಗ್ತಿದ್ದೀರಾ? ಜಗಳ ಗಂಟಿ ಮುಗ್ದಲ್ಲೂ ಸ್ಮೈಲಾ? ಯಾಕ್ರಿ ನಗ್ಬಾರ್ದಾ? ನಗ್ರಿ. ವೈಲೆನ್ಸ್ ಬಿಟ್ಟು ನಗ್ತೀರಾ ಅಂದ್ರೆ ಯಾರು ಬೇಡ ಅಂತಾರೆ? ನಮ್ಮಮ್ಮನೂ ಹೀಗೆ ದಿನ ಆರತಿ ಕೊಡೋಳು, ಕುಂಕುಮ ಹಚ್ಚೋಳು. ಒಂದೊಂದ್ಸರಿ ನಿಮ್ಮನ್ನು ನೋಡಿದ್ರೆ ನಮ್ಮಮ್ಮನ ಥರನೇ ಅಂತ ಅನ್ಸುತ್ತೆ. ಆದರೆ ನಮ್ಮಮ್ಮ ನಿಮ್ಮ ಜಗಳ ಗಂಟಿ ಅಲ್ಲ, ಅವ್ರು ತುಂಬ ಸಾಫ್ಟ್. ನಿಮ್ಮಮ್ಮನ್ನ ತುಂಬ ಮಿಸ್ ಮಾಡ್ಕೋತೀರಾ ಅಲ್ವಾ? ಹೌದು, ತುಂಬ ಮಿಸ್ ಮಾಡ್ಕೋತೀನಿ. ಅದಕ್ಕೆ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅದು? ಇಷ್ಟು ದಿನ ಏನೇನೋ ಆಗೋಯ್ತು, ಇನ್ಮೇಲಿಂದ ನಾವಿಬ್ರು ಫೋಕಸ್ಡ್ ಆಗಿರ್ಬೇಕು. ಅಬ್ಬಾ, ಫೈನಲಿ ಇವಾಗಾದ್ರೂ ರಿಯಲೈಸ್ ಆಯ್ತಲ್ಲ, ದೇವ್ರ ದೊಡ್ಡವನು. ರೀ, ನೀವು ನಿಮ್ಮ ಕಂಪ್ನಿ ಕಟ್ಟೋದ್ರಲ್ಲಿ ಫೋಕಸ್ಡ್ ಆಗಿರಿ, ನಾನು 1,00,000 ದುಡಿಯೋದ್ರಲ್ಲಿ ಫೋಕಸ್ ಆಗಿರ್ತೀನಿ. ನನಗಂತೂ ಈ ಒಟ್ಟಾರದಲ್ಲಿ ಇರೋಕ್ಕಾಗಲ್ಲಪ್ಪ. ಆದಷ್ಟು ಬೇಗ ನಾನು ವಾಪಸ್ ಹೋಗ್ಬೇಕು, ನಾವು ಅಮ್ಮನ ನೋಡ್ಬೇಕು. ಓ, ನಮ್ಮನ್ ಬಿಟ್ಟು ತೊಲಗ್ಬೇಕು ಅನ್ಕೊಂಡಿದೀಯಾ? ಅಯ್ಯೋ, ಹಂಗೆಲ್ಲ ಏನಿಲ್ಲ ಅಜ್ಜಿ. ಎನಿವೆ, ಡೋಂಟ್ ವರಿ. ನಾನು ಮನೆಗೆ ಹೋದ ತಕ್ಷಣ ಈ ಮನೆಗೊಂದು ಒಳ್ಳೆ ಪ್ಲಂಬಿಂಗ್ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಮನೆ ಒಳಗಡೆನೆ ನೀರು ಬರಬೇಕು, ಆಗ ಮಾಡಿಸ್ತೀನಿ.